ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ ಅಮರ್ ಗಡ್ಕರಿ. ನನ್ನ ಈ ಯೂಟ್ಯೂಬ್ ಚಾನಲ್ ಶುರುವಾಗಿ ಇವತ್ತಿಗೆ 44 ದಿನ ಕಂಪ್ಲೀಟ್ ಆಗಿದೆ. ಒಂದು ಮಾತು ಕೇಳಿದ್ದೆ, ನೀವು ಲೈಫಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂತೀರೋ ಫಸ್ಟ್ ಅದನ್ನು ಎಕ್ಸಿಸ್ಟ್ ಆಗೋ ಥರ ಮಾಡಿ, ಆಮೇಲೆ ಅದನ್ನು ನೀವು ಬೆಟರ್ ಮಾಡಬಹುದು ಅಂತ. ಅದೇ ಅಂದ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಒಂದು ರ್ಯಾಂಡಮ್ ವಿಡಿಯೋ ಹಾಕಿದೆ. ಆಮೇಲೆ ಅನ್ನಿಸ್ತು ನಾನು ಮಾಡಬಹುದು ಅಂಥೇಳಿ. ಮಗು ಹುಟ್ಟಿದಾಗ ಸಾಧಾರಣವಾಗಿ ಎಲ್ಲರೂ ಅದನ್ನು ಚಿನ್ನ, ರನ್ನ, ಮುದ್ದು, ಬಂಗಾರ, ಬೆಳ್ಳಿ ಅಂತಲೇ ಕರೀತಾರೆ. ಆಮೇಲೆ ನಾಮಕರಣ ಶಾಸ್ತ್ರ ಮಾಡ್ತಾರೆ. ಇವತ್ತು ಹೆಂಗೂ ಅಕ್ಷಯ ತೃತೀಯ, ಒಳ್ಳೆ ದಿನ ಇದೆ. ಯೋಚನೆ ಮಾಡಾಗಿದೆ ನಮ್ಮ ಚಾನಲ್ಗೆ ಇವತ್ತು ನಾಮಕರಣದ ಶಾಸ್ತ್ರ. ಹೆಸರು ಏನಪ್ಪ ಅಂತ ಅಂದರೆ, ಯೂಶ್ವಲಿ ಅತ್ತೆ ಹೆಸರನ್ನ ಇಡ್ತಾರೆ ಅಲ್ವಾ, ಆದರೆ ನಮ್ಮ ಚಾನಲ್ಗೆ ನಾನೇ ಅತ್ತೆ, ಮಾವ, ತಂದೆ, ತಾಯಿ, ಚಿಕ್ಕವರು, ದೊಡ್ಡವರು, ಬಂಧು ಬಳಗ ಎಲ್ಲ ಆಗಿರೋದ್ರಿಂದ ನಿಮ್ಮಲ್ಲೇ ಯಾರನ್ನೂ ಒಬ್ಬರನ್ನ ಅತ್ತೆ ಅಂತ ಕರೆಸ್ಬೋದಾಗಿತ್ತು. ಬಟ್ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ಪಾಸಿಬಲ್ ಆಗಲಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ನಾನೇ ಅತ್ತೆ ಅಂದ್ಕೊಂಡು ಇದಕ್ಕೊಂದು ಹೆಸರು ಇಡ್ತಾ ಇದ್ದೀನಿ. ಹೆಸರೇನಪ್ಪ ಅಂದರೆ ಕಾನದ ಕಡಲಿಗೆ, ಕಾನದ ಕಡಲಿಗೆ, ಕಾನದ ಕಡಲಿಗೆ. ಹೋಪ್ ನಿಮಗೆಲ್ಲ ಈ ಹೆಸರು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಚಾನಲ್ ಅಂದರೆ ಚಿಕ್ಕವಳಿದ್ದಾಗಿಂದನೂ ಮಾತು ಮೈಕು ಎರಡೂ ತುಂಬ ಇಷ್ಟ. ಹಾಗಂತ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತನೂ ಅಲ್ಲ, ತುಂಬ ಕೆಟ್ಟದಾಗ ಮಾತಾಡ್ತೀನಿ ಅಂತನೂ ಅಲ್ಲ. ನಂಗೆ ಎಷ್ಟು ಗೊತ್ತೋ ಅಷ್ಟನ್ನು ಮಾತಾಡ್ತೀನಿ, ವಿದೌಟ್ ಫಿಲ್ಟರ್ ಹೇಳ್ತೀನಿ. ಕಾನದ ಕಡಲಿಗೆನೆ ಯಾಕೆ ಹೆಸರು ಅಂತ ಅಂದರೆ, ಮನುಷ್ಯನ ಜೀವನ ಎಟ್ ದ ಎಂಡ್ ಸೇರೋದು ಮಣ್ಣಿಗೆ ಅಥವಾ ಮತ್ತು ಪಂಚಭೂತಗಳಲ್ಲೇ ಲೀನ ಆಗತ್ತೆ ಅಂತ ಗೊತ್ತು. ಅದು ಗೊತ್ತಿದ್ರೂ ಕೂಡ ಇರೋಷ್ಟು ದಿನ ಮತ್ತು ಏನನ್ನಾದರೂ ಮಾಡಬೇಕು ಅಂತ ಮನಸ್ಸು ಹಾತೊರಿತದೆ. ಒಂದು ಸಮುದ್ರ ದಡದಲ್ಲಿ ನಿಂತ್ಕೊಂಡು ಒಂದಿಷ್ಟು ಸಮುದ್ರನ ನೋಡ್ತಾ ಇದ್ದೀವಿ ಅಂದ್ಕೊಳ್ಳೋಣ, ಬಟ್ ಸ್ಟಿಲ್ ಅದರ ಆಚೆಗೆ ಏನಿದೆ ಅಂತ ತಿಳ್ಕೊಳ್ಳುವ ಹಂಬಲ. ನಮ್ಮ ಕಣ್ಣಿಗೆ ಒಂದಿಷ್ಟು ದೂರದಲ್ಲಿ ಕಾಣಿಸ್ತಾ ಇರ್ತದೆ ಸಮುದ್ರ, ಮತ್ತು ಆಕಾಶ ಸಮುದ್ರ ಒಂದು ಕಡೆ ಒಂದಾಗ್ತಾ ಇವೆ ಅಂತ ಅನ್ಸುತ್ತೆ, ಬಟ್ ಆ ಥರ ಆಗ್ತಾ ಇರಲ್ಲ. ಆ ಥರ ನಮಗೆ ಭಾಸ ಆಗತ್ತೆ. ಆಮೇಲೆ ಅದರ ಆಳನ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಅಥವಾ ನಮ್ಮ ಲೈಫಲ್ಲಿ ನಮ್ಮ ಹತ್ರ ಒಂದಿಷ್ಟು ಏನೋ ಇದೆ, ಇರದೇ ಇರೋದ್ರ ಹತ್ರನೇ ಮನಸ್ಸು ತುಡಿತಾ ಇರ್ತದೆ. ಮತ್ತು ಎಲ್ಲ ಎಲ್ಲೆಯನ್ನು ಮೀರಿ ಮುಂದೆ ಸಾಗಬೇಕು ಅಂತ ಸದಾ ಮನಸ್ಸು ಹಂಬಲಿಸ್ತಾನೆ ಇರುತ್ತೆ. ಅಂಥದ್ದೇ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡೋದಕ್ಕೋಸ್ಕರ ಈ ಚಾನಲ್. ನಾನು ಒಂದು ಡೇ ಟು ಡೇ ಲೈಫಲ್ಲಿ ಏನೋ ಒಂದು ಸಿಚುವೇಶನ್ ನೋಡಿದ್ದೀನಿ, ನಿಮ್ಮೊಟ್ಟಿಗೆ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಅಥವಾ ರೀಲ್ ವರ್ಸಸ್ ರಿಯಾಲಿಟಿ ಅನ್ನುವಂಥದ್ದಾಗಿರ್ಬೋದು, ಅಥವಾ ಸಾಹಿತ್ಯದ ಯಾವುದಾದ್ರೂ ಒಂದು ವಿಚಾರ ಆಗಿರಬಹುದು. ಈ ಥರದ್ದು ಕೆಲವೊಂದಿಷ್ಟನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೇಬೇಕು ಅಂತ ಅನಿಸುವ ಟಾಪಿಕನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಇನ್ನು ಮುಂದೆ ಈ ಚಾನಲ್ನಲ್ಲಿ ಒಂದು ಸಿರೀಸ್ ಶುರುವಾಗುತ್ತೆ. 101 ವಚನಗಳ ಸೀರೀಸ್ ಅದಾಗಿರತ್ತೆ. ಅದರಲ್ಲಿ ಅಂತರಂಗ ವರ್ಸಸ್ ಬಹಿರಂಗ ಸೀರೀಸ್ ಹೆಸರು. ಸೊ ನೀವು 101 ವಚನ ಮತ್ತು ಅದರ ಭಾವಾರ್ಥಗಳನ್ನು ತಿಳ್ಕೋಬೇಕು, ಕೇಳಿಸ್ಕೋಬೇಕು ಅಂತ ಅನಿಸಿದ್ರೆ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ನೆಕ್ಸ್ಟ್ ಎಲ್ಲ ನನ್ನ ವಿಡಿಯೋಸ್ ಕೂಡ ಬರ್ತದೆ. ನಾನು ತುಂಬ ಮೇಧಾವಿ ಅಂತ ಅಲ್ಲ, ಬಟ್ ನಾನು ಅದನ್ನು ಯಾವ ರೀತಿಯ ವಚನವನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ನನಗೆ ಯಾವ ರೀತಿಯದು ಅರ್ಥ ಆಗಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಬಹುದು. ಹೀಗೆ ನೀವು ಮತ್ತೆ ಭೇಟಿ ಆಗ್ತಾ ಇರೋಣ. ಹಾಗಾದರೆ ಹೋಗಿ ಬರೋದಾ? ಥ್ಯಾಂಕ್ ಯು ಸೋ ಮಚ್.